ಹಾಯ್ ಹಲೋ ನಮಸ್ತೆ ಕರ್ನಾಟಕ ಹೋಮ್ ಪೇಜ್ ಅಫಿಷಿಯಲ್ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಮಂಗಳೂರಿನ ಇಳಿಕುಲಕ್ಕೆ ಬಂದಿದ್ದೀವಿ. ಎಂಟ್ರೆನ್ಸಿಗೆ ಬಂದಿದ್ದೀವಿ. ಹಾಗೆಯೇ ಟಿಕೆಟ್ಗಂತೂ ಹೋದ್ವಿ. ಆಗ ಅಲ್ಲಿ ಟಿಕೆಟ್ ಇರಲಿಲ್ಲ. ನಾವು ಮಾನಸ ವಂಡರ್ಲಕ್ಕೆ ಹೋಗಬೇಕಿತ್ತು. ಸೊ ಹೋದ್ವಿ. ಫ್ಯಾಮಿಲಿ ಎಲ್ಲ ಇದ್ದರು. ಹಾಗೆ ಜೊತೆಗೆ ಹೋಗಿದ್ವಿ. ನಾನು ಕೂಡ ಹೋಗಿದ್ದೆ. ಸೊ ಹಾಗೆಯೇ ಟಿಕೆಟ್ ಎಲ್ಲ ಮಾನಸ ವಂಡರ್ಲಾ ಇದ್ರ ಹತ್ರ ಬಂದ್ವಿ. ನಾವು ಎಂಟ್ರೆನ್ಸಲ್ಲಿ ಹತ್ರ ಬಂದು ಎಲ್ಲ ಟಿಕೆಟ್ ಎಲ್ಲ ಮಾಡಿದ್ವಿ. ಒಳಗಡೆ ಬಿಟ್ಟರು. ನೋಡಿ, ಇದೆ ಮಾನಸ ವಂಡರ್ಲಾ. ತುಂಬ ಚೆನ್ನಾಗಿದೆ. ಫಸ್ಟ್ ನಾನು ಅಂದ್ಕೊಂಡೆ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆ. ಅಂದರೆ ಒಂದೇನಂದರೆ ಫ್ರೆಂಡ್ಸ್, ನೀವು ಮಾತ್ರ ಬಟ್ಟೆ ಇಟ್ಕೊಂಡು ಹೋಗಿ. ಅಲ್ಲಿ ವೋಸ್ಟ್ ಅಂದರೆ ವೋಸ್ಟ್. ನಾವು 50 ರೂಪಾಯಿಗೆ ಕೊಡೋ ಬಟ್ಟೆನ 200 ರೂಪಾಯಿ 300 ರೂಪಾಯಿಗೆ ಮಾರ್ತಾರೆ ಅಲ್ಲಿ. ಅದೊಂದು ಮಾತ್ರ ನೀವು ಯಾವತ್ತಿಗೂ ಮಾಡಬೇಡಿ. ಯಾಕಂದರೆ ಅದೊಂದು ಪ್ರಾಬ್ಲಮ್ ಇದೆ ಅಲ್ಲಿ. ನೀವು ಬಟ್ಟೆ ಎಲ್ಲ ನೀವೇನು ಬಟ್ಟೆ ಶಾರ್ಟ್ಸ್ ಎಲ್ಲ ತೊಗೊಂಡು ಹೋಗ್ತಿರಲ್ಲ, ಟಿ ಶರ್ಟು, ಪ್ಯಾಂಟ್, ಅದೆಲ್ಲ ತೊಗೊಂಡು ಹೋಗ್ತಾರೆ. ನೀವು ಮನೆಯಿಂದನೇ ತೊಗೊಂಡೋಗಿ. ಬಟ್ ಅಲ್ಲಿ ಸಿಗೋ ಅದು ಯಾವುದು ಚೆನ್ನಾಗಿಲ್ಲ. ಕ್ವಾಲಿಟಿನೂ ಅಷ್ಟು ಚೆನ್ನಾಗಿಲ್ಲ. ಮತ್ತು 50 ರೂಪಾಯಿ ಬಟ್ಟೆ 200 ರೂಪಾಯಿ 300 ರೂಪಾಯಿ ಮಾಡ್ತಾರೆ. ಅದು ಬಿಟ್ಟರೆ ಬಾಕಿದೆಲ್ಲ ಪರವಾಗಿಲ್ಲ. ಬಟ್ ರೋಪಿಂಗ್ ಮತ್ತು ರೋಪ್ ಮೇಲೆ ಸೈಕ್ಲಿಂಗ್ ಮಾಡೋದೆಲ್ಲ ಇಲ್ಲ. ಅದಕ್ಕೆ ಎಕ್ಸ್ಟ್ರಾ ಬಿಲ್ ಮಾಡ್ತಾರೆ. ಅದು ಬೇರೆ ಫೀಸ್ ಬಿಲ್ ಮಾಡ್ತಾರೆ. ಸೊ ನಮ್ಮ ಫ್ಯಾಮಿಲಿ ಬಿಲ್ ಬಂದು 4,500 ಚಿಲ್ಲರೆ ಬಿಲ್ ಆಗಿದೆ. ಸೊ ನೋಡಿ, ಇದೇ ಮಾನಸ ವಂಡರ್ಲಾ. ಹೋದಾಗ ನಾನು ಫಸ್ಟ್ ಅಂದ್ಕೊಂಡೆ ಎಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆ. ಖುಷಿ ಆಯಿತು ನನಗಂತೂ. ಹೋಗಿ ತುಂಬ ಖುಷಿ ಆಯಿತು. ಸ್ನಾನಕ್ಕೆಲ್ಲ ಇವರೆಲ್ಲ ಸ್ನಾನ ಮಾಡಿದರು. ಡ್ಯಾನ್ಸು ಅದು ಇದು ಅಂತ ಎಲ್ಲ ಮಾಡಿದರು. ನೋಡಿ, ಮಕ್ಕಳು ನಮ್ಮ ಜೊತೆ ತುಂಬ ಇದ್ದರು. ಮಕ್ಕಳು ಫುಲ್ ಡ್ಯಾನ್ಸ್ ಮಾಡಿದ್ದು. ಎಲ್ಲರೂ ಡ್ಯಾನ್ಸ್ ಮಾಡಿದರು. ನಾನು ಇದರಲ್ಲಿ ಸರಿ ಸ್ನಾನ ಮಾಡಿದೆ. ಮಾತ್ರ ಗುಂಡು ಇರಲಿಲ್ಲ ಮಾತ್ರ. ಬಟ್ ಟೈಮಿಗೆ ಒಂದೊಂದು ಕಾಲ್ ಮಾಡ್ತಾಯಿದ್ರು ಅವರು. ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ. ಚೆನ್ನಾಗಿತ್ತು. ಹಾಗೆಯೇ ಸಣ್ಣ ಮಕ್ಕಳನ್ನು ಸ್ವಲ್ಪ ಜೋಪಾನ ಮಾಡಿಕೊಡಿ. ನೀರಿನ ಕಡೆಗೆಲ್ಲ ಕರ್ಕೊಂಡು ಹೋಗಬೇಡಿ. ಹಾಗೆಯೇ ಮತ್ತು ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋದು ಒಂದು ಇದಿತ್ತು. ಅಂದರೆ ಮೇಲ್ಗಡೆ ಬನ್ನಿ ಎಲ್ಲ ಹೇಳಿದರು ಅವರು. ಎಲ್ಲ ಮೇಲ್ಗಡೆ ಬನ್ನಿ, ಚೆನ್ನಾಗಿದೆ ಅಲ್ಲಿ ಅಂತ. ಹೋದ್ವಿ. ಅಲ್ಲಿ ಫ್ಯಾಮಿಲಿ ಎಲ್ಲ ಸೇರಿ ಡ್ಯಾನ್ಸ್ ಮಾಡ್ಬೋದು. ತುಂಬ ಚೆನ್ನಾಗಾಯಿತು. ಬಟ್ ನಾನು ಇದು ವಂಡರ್ಲಾಕ್ಕೆ ಫಸ್ಟ್ ಟೈಮ್ ಹೋಗಿರೋದು ಮಂಗಳೂರಲ್ಲಿ. ಖುಷಿ ಆಯ್ತು ನನಗೆ. ನಾನು ಮತ್ತು ಫ್ಯಾಮಿಲಿ ಎಲ್ಲ ಇತ್ತು. ತುಂಬ ಜನ ಹೋಗಿದ್ವಿ. ನಾವು 10 ಜನ ಹೋಗಿದ್ವಿ. 10-11 ಜನ ಹೋಗಿದ್ವಿ. ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ಏನು ಎಷ್ಟೆಷ್ಟು ಏಜ್ ಆದವರೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಖುಷಿಯಾಗಿ ಮಾಡ್ತಾಯಿದ್ರು. ಖುಷಿ ಆಯ್ತು ನನಗೆ ಅಂತೂ. ನಾನು ಕೂಡ ವೀಡಿಯೋ ಮಾಡಿದೆ. ಡ್ಯಾನ್ಸ್ ಮಾಡ್ತಾಯಿದ್ರು. ಹುಡುಗಿಗಂತೂ ಏನಿಲ್ಲ, ಎಲ್ಲ ಒಂದೇ ಇದರಲ್ಲಿ. ಬಟ್ ಏನಂದರೆ ಸ್ಟಾರ್ಟಿಂಗ್ ನಾನು ಅಂದ್ಕೊಂಡೆ ಇಳಿಯೋದು ಬೇಡ ಅಂತ ಹೇಳಿ. ನೀರು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆ. ಮತ್ತು ಇದು ಚೆನ್ನಾಗಿತ್ತು ನೀರು. ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದು ಓಕೆ, ಪರವಾಗಿಲ್ಲ. ಇನ್ನೊಂದು ಚೆನ್ನಾಗಿತ್ತು ನೀರು. ಓಕೆ, ಆಡ್ಬೋದು ಮಕ್ಕಳಿಗೆಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಟ್ಟೆದೊಂದೇ ಏನು ವ್ಯಾಡ್ಸ್ ಎಲ್ಲ ತೊಗೊಂಡು ಹೋಗ್ತೀರ. ಬಟ್ ಮನೆಯಿಂದನೇ ತೊಗೊಂಡೋಗಿ ನಾನು ಎಲ್ರಿಗೂ ಹೇಳ್ತಿರೋದು. ಸೊ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾಯಿದ್ದೀವಿ ಎಲ್ರಿಗೂ ನಾನು ಹೇಳ್ತಿರೋದು ಇಷ್ಟೇ. ನೀವು ಮನೆಯಿಂದನೆಲ್ಲ ತೊಗೊಂಡೋಗಿ. ತುಂಬ ಕಾಸ್ಟ್ಲಿ ಇರುತ್ತೆ. ಫುಡ್ಡು ಕೂಡ ನೀವು ಮನೆಯಿಂದನೇ ತೊಗೊಂಡೋಗಿ ಮತ್ತು ತಿನ್ಕೋಬೋದಲ್ಲಿ ಗೇಟ್ ಹತ್ರ. ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅಂತೂ ಖುಷಿ ಆಯ್ತು ನನಗೆ.
ಡ್ಯಾನ್ಸರ್ ಸೇರಿ ಡ್ಯಾನ್ಸ್ ಮಾಡಿದ್ರು. ನೋಡಿ ತುಂಬ ಖುಷಿ ಆಯ್ತು ನನಗೆ. ಎಷ್ಟು ಜನ ಇದ್ರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು. ಹಾಗೆಯೇ ನಾವು ಬರಬೇಕಾದ್ರೆ ರಾತ್ರಿ 10 ಗಂಟೆ ಆಗಿತ್ತು ನೋಡಿ. ಅಲ್ಲಿಂದ ಬೆಳಗ್ಗೆ ಎದ್ದು 8:30 9 ಗಂಟೆಗೆ ಮಾರ್ಕೆಟ್ಗೆ ಹೋದ್ವಿ, ಮಂಗಳೂರಿನ ಧಕ್ಕೆಗೆ ಫಿಶ್ ಮಾರ್ಕೆಟಿಗೆ. ಫಿಶ್ ಮಾರ್ಕೆಟ್ ಅಂತೂ ಕೇಳೋದೇ ಬೇಡ, ಯಾವ ಥರದ ಫಿಶ್ ಇತ್ತು ಅಂದರೆ ನಾನು ವೀಡಿಯೋ ಮಾಡೋದೇ ಬೇಡ ಅಂತ ಅಂದ್ಕೊಂಡೆ, ಅಷ್ಟು ಫಿಶ್ ಇತ್ತು ಮಾರ್ಕೆಟ್ ಒಳಗಡೆ. ಬಟ್ ಧಕ್ಕೆಗೆ ರೀಚ್ ಆಟೋದಲ್ಲಿ ಹೋಗಿ ಅಲ್ಲಿ ಮತ್ತೆ ರೀಚ್ ಆದ ತಕ್ಷಣ ಹೋಗ್ತಾನೆ ವೀಡಿಯೋ ಮಾಡ್ತಾಯಿದ್ದೆ. ಅಂತ ಹರಾಜು ಹಾಕ್ತಿದ್ರು. ಹರಾಜು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಮೀನಿತ್ತು. ಬಟ್ ನಾವು ಒಂದು 1,000 ರೂಪಾಯಿ 1,500 ರೂಪಾಯಿದು ಮೀನು ತೊಗೊಂಡ್ವಿ ಮನೆಗಂತಲೇ. ಕಮ್ಮಿ ಸಿಕ್ತು, ಒಳ್ಳೊಳ್ಳೆ ಮೀನು ಸಿಕ್ತು. ಹಾಗೆಯೇ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀವಿ ಆದಷ್ಟು ಶೇರ್ ಆ್ಯಂಡ್ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ. ಹಾಗೆಯೇ ಹತ್ತಾ ಇದ್ದಾರೆ. ಈಗ ಮುರಿದು ಬಿದ್ದರೆ ಸೊಂಟ ನೋವು ಆಗ್ತದೆ. ರೆಡಿ ಮಾಡಬೇಕಲ್ಲ, ಅದಕ್ಕೆ ಅಂಡೆ ಮೇಲೆ ತೆಗಿತಾ ಇದ್ದೀವಿ. ನಾವು 9 ಗಂಟೆಗೆ ಹೋಗಿ ಫಿಶ್ ತಂದಿದ್ದೇವೆ. ಫಿಶ್ ಪೂರ ಕಾಣುತ್ತದೆ ಅಂಕಲೆ, ಒಂದು ಜಂಜಿ ಕಾಣುತ್ತದೆ, ಅದು ಎಂಚ ಉಂಡದಲ್ಲಿ ಫ್ರೆಶ್ ಧಕ್ಕೆ ಬೋದು ಕಾಣುತ್ತಲ್ಲ, ಮಸ್ತ್ ಸೋಕು. ಇದನ್ನು ಕ್ಲೀನ್ ಮಾಡ್ತದೆ ಒಂದಾದ ಹೋಗ್ತಾನೆ. ಕಾಸ್ಟ್ಲಿ ಮೀನು ಅಂಜಲ್ ಇತ್ತ ರೆಡಿ ಮಾಡಿ ಪರವಾಗಿಲ್ಲ, ತುಂಬ ಕಾಸ್ಟ್. ಬಟ್ ನನ್ನ ಎಲ್ಲ ಉಂಡು ತುಲೆ. ಒಂದು ಬೂತಾಯಿ ಅದೇ ಏನು ಇದು ಬೂತಾಯಿತ್ತು. ಇದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಇಲ್ಲಿ? ಇದು ಮತ್ತಿ ಮೀನು ಇಲ್ಲಿ ಉಂಟು. ಮತ್ತೆ ಇದೆಂತಂದರೆ ಇದು ಎಟ್ಟಿ ತಂದಿದ್ದೇವೆ. ಎಟ್ಟಿ ಅಂದರೆ ಅದೇ ಸಿಗಡಿ ಫ್ರಾನ್ಸ್ ತಂದೀವಿ. ಫ್ರಾನ್ಸ್ ತಂದಿದ್ದೇವೆ ನೋಡಿ. ಫ್ರಾನ್ಸ್ ಅಲ್ಲ, ಇದು ಎಂತ ಅಂದರೆ ಇದಕ್ಕೆ ಎಂತ ಹೆಸರು? ಆಂಟಿ ಒಳ್ಳೆ ಮೀನು ಇದು, ಸಿಲ್ವರ್ ಫಿಶ್ ಒಳ್ಳೆ ಮೀನು ನೋಡಿ. ಇದು ಮಾತ್ರ ಭಾರಿ ಚೆನ್ನಾಗಿದ್ದು. ಇದು ಕೈ ಹಾಕ್ತಿದ್ದೆ ಮರೆ. ಹಾಂ, ಶೆಲ್ ಫಿಶ್. ಸ್ಟೀಮರ್ ಕ್ಲೇಮ್ ಅಂತ ಹೇಳ್ತಾರೆ. ಏನು ಸ್ಟೀಮರ್ ಕ್ಲೇಮ್ ಅನ್ಸುತ್ತೆ. ಕ್ಲೇಮ್ ಸಾರಿ, ನೋಡ್ಕೊಳ್ಳಿ ಎಲ್ಲ. ಇದು ನೋಡಿ ಒಳ್ಳೆ, ಇದು ನಾನು ಇವತ್ತಿನವರೆಗೆ ನಾನು ತಿನ್ನಲಿಲ್ಲ, ಬಟ್ ಇವತ್ತು ಟೇಸ್ಟ್ ಮಾಡ್ತೇನೆ, ನೋಡ್ತೇನೆ. ಹಾಂ, ಕ್ರ್ಯಾಬ್ ಅಂಜಲ್. ಇದು ಫ್ರಾನ್ಸ್ ಕಾಯ್ದು ಹಾಗೆ ಮಾತಾಡ್ತಿದ್ದಾರೆ. ಈಗ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ. ಅಯ್ಯೋ, ಪ್ಯಾಂಟು ಹಂಗೆಲ್ಲ ನಮ್ದೆಲ್ಲ ಹೋಗಿದೆ.